ಅಥವಾ ಕಿಚ್ಚ ಸುದೀಪ. ಇವರು ಜನಿಸಿದ್ದು 2 ಸೆಪ್ಟೆಂಬರ್ 1973ರಲ್ಲಿ. ಇವರು ಒಬ್ಬ ಭಾರತೀಯ ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ, ಕತೆ ಚಿತ್ರಗಾರ, ವಿತರಕ, ದೂರದರ್ಶನ ನಿರೂಪಕ ಮತ್ತು ಹಿನ್ನೆಲೆ ಗಾಯಕ. ಇವರು ಮುಖ್ಯವಾಗಿ ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಜೊತೆಗೆ ತೆಲುಗು, ಹಿಂದಿ ಮತ್ತು ತಮಿಳು ಭಾಷೆಯ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಜೀವ್ ಮಂಜಪ್ಪ ಮತ್ತು ಸರೋಜ ದಂಪತಿಗಳಿಗೆ ಸುದೀಪ್ ಜನಿಸಿದರು. ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಕೈಗಾರಿಕಾ ಮತ್ತು ಉತ್ಪಾದನಾ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಇವರು ಸುದೀಪ್ ಸಂಜಪ್ಪ ಅಥವಾ ಕಿಚ್ಚ ಸುದೀಪ ಎಂದು ಇವರನ್ನು ಕರೆಯುತ್ತಾರೆ. ಇವರು ಕನ್ನಡ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರು ಮತ್ತು 2013ರಿಂದ ಪೋಪ್ಸ್ ಇಂಡಿಯಾದ ಸೆಲೆಬ್ರಿಟಿ 100ರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಇವರು 4 ಫಿಲ್ಮ್ಫೇರ್ ಪ್ರಶಸ್ತಿಗಳು, 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 1 ನಂದಿ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸುದೀಪ್ ಅವರು ತಾಯವ್ವ ಮತ್ತು ಪ್ರತ್ಯಯಲ್ಲಿ ಪೋಷಕ ಪಾತ್ರದೊಂದಿಗೆ ತಮ್ಮ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ಸುನೀಲ್ ಕುಮಾರ್ ದೇಸಾಯಿ ಅವರ ಪ್ರಣಯ ಚಿತ್ರ ಸ್ಪರ್ಶ ನಲ್ಲಿ ಪ್ರಮುಖ ಪಾತ್ರದೊಂದಿಗೆ ಅವರ ಪ್ರಗತಿ ಸಾಧಿಸಿದರು. ಅವರು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಗಳಿಸಿದ ಹುಚ್ಚ ಮತ್ತು ನಂದಿ, ಕಿಚ್ಚ, ಸ್ವಾತಿ ಮತ್ತು ಮಾಯಟೋಗ್ರಾಫ್, ನಂಬರ್ 73, ಶಾಂತಿನಿವಾಸ, ಮುಸ್ಸಂಜೆ ಮಾತು, ಮದ್ದಕರಿ ಮಾತು ಸೇರಿದಂತೆ ಹಲವಾರು ವಾಣಿಜ್ಯಿಕವಾಗಿ ಯಶಸ್ವಿ ಚಲನಚಿತ್ರಗಳಲ್ಲಿ ನಟಿಸಿದರು. ವಿಷ್ಣುವರ್ಧನ, ಕೆಂಪೇಗೌಡ, ಮಾಣಿಕ್ಯ, ರನ್ನ, ಕೋಟಿಗೊಬ್ಬ 2, ಹೆಬ್ಬುಲಿ, ದಿ ವಿಲ್ಲನ್, ಪೈಲ್ವಾನ್ ತೆಲುಗು, ಹಿಂದಿ ಮತ್ತು ತಮಿಳು ಭಾಷಾಗಳಲ್ಲಿ ನಟಿಸಿದರು ಮತ್ತು ಹಿಂದಿ ಚಲನಚಿತ್ರವಾದ ಮಕ್ಕಿ ಈಗಿನ ಹಿಂದಿ ಡಬ್ಬಿಂಗ್ ಈಗ ಎಂದು ಆಗಿದೆ ಮತ್ತು ದಬಂಗ್ 3 ಇದರಲ್ಲಿ ನಟಿಸಿದ್ದಾರೆ. ಇವರು ನಂದಿ ಮತ್ತು ಸ್ವಾತಿ ಮತ್ತು ಚಿತ್ರಗಳಿಗಾಗಿ ಅವರು ಸತತ 3 ವರ್ಷಗಳ ಕಾಲ ಕನ್ನಡದ ಅತ್ಯುತ್ತಮ ನಟನಿಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಗೆದ್ದರು. 2013ರಿಂದ ಅವರು ಬಿಗ್ ಬಾಸ್ ಕನ್ನಡ ದೂರದರ್ಶನ ರಿಯಾಲಿಟಿ ಶೋ ಅನ್ನು ಆಯೋಜಿಸುತ್ತಿದ್ದಾರೆ. 2001ರ ಹುಚ್ಚ ಚಿತ್ರದಲ್ಲಿನ ಅವರ ಅಭಿನಯವು ಅವರಿಗೆ ಅಭಿಮಾನಿಗಳಿಂದ ಕಿಚ್ಚ ಸುದೀಪ ಎಂಬ ಅಡ್ಡ ಹೆಸರನ್ನು ಗಳಿಸಿಕೊಟ್ಟಿತು. ಸುದೀಪ್ ಅವರ ನಿರ್ದೇಶನದ ಮೊದಲ ಚಿತ್ರ 2006ರಲ್ಲಿ ಬಿಡುಗಡೆಯಾದ ಮಾಯ್ ಆಟೋಗ್ರಾಫ್. ಇದು 175 ದಿನಗಳನ್ನು ಪೂರೈಸಿ ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ಅಂದಿನಿಂದ ಅವರು ನಂಬರ್ 73, ಶಾಂತಿನಿವಾಸ, ವೀರಮದಕರಿ, ಜಸ್ಟ್ ಮಾತಲ್ಲಿ, ಕೆಂಪೇಗೌಡ ಮತ್ತು ಮಾಣಿಕ್ಯ ಮುಂತಾದ ಅನೇಕ ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಜಸ್ಟ್ ಮಾತಲ್ಲಿ ಚಿತ್ರಕ್ಕೂ ಅವರು ಚಿತ್ರಕಥೆಯನ್ನು ಬರೆದಿದ್ದಾರೆ. ಅವರು ಕಿಚ್ಚ ಕ್ರಿಯೇಷನ್ಸ್ ಹೆಸರಿನ ಚಲನಚಿತ್ರ ನಿರ್ಮಾಣ ಕಂಪನಿಯನ್ನು ಹೊಂದಿದ್ದಾರೆ. ಇದು ಮಾಯ್ ಆಟೋಗ್ರಾಫ್, ನಂಬರ್ 73, ಶಾಂತಿನಿವಾಸ, ಜಗರ್ಥಾಂಡ, ಮಾಣಿಕ್ಯ, ಅಂಬಿನಿಂಗ್ ವಯಸ್ಸಾಯಿತು ಗಳಿಗೆ ಸಲ್ಲಿಸುತ್ತದೆ. ಇವರು ಉದಯ ಟಿವಿಯಲ್ಲಿ ಬಂಧನ ಹಾಡಿನ ಒಂದು ಸಾಲಿನ ಹೆಸರಿನ ಪ್ರೇಮದ ಕಾದಂಬರಿ ಧಾರಾವಾಹಿಯಲ್ಲಿ ಸುದೀಪ್ ತಮ್ಮ ಟಿವಿ ಚೊಚ್ಚಲ ಪ್ರವೇಶ ಮಾಡಿದರು. ಸುವರ್ಣದಲ್ಲಿ ಪ್ರಸಾರವಾದ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ರಿಯಾಲಿಟಿ ಶೋನ ಮುಖ್ಯ ನಿರೂಪಕನಾಗಿ ನಟಿಸಲು ಅವರನ್ನು ಆಯ್ಕೆ ಮಾಡಲಾಯಿತು. ಇದು ತಕ್ಷಣದ ಯಶಸ್ಸನ್ನು ಕಂಡಿತು. ಎಂಡೋಮಾಲ್ ಶೈನ್ ಗ್ರೂಪ್ನ ಪ್ರಮುಖ ಕಾರ್ಯಕ್ರಮ ಬಿಗ್ ಬ್ರದರ್ ಅನ್ನು ಕನ್ನಡಕ್ಕೆ ಬಿಗ್ ಬಾಸ್ ಕನ್ನಡವಾಗಿ ಅಳವಡಿಸಲಾಯಿತು ಮತ್ತು ಈ ಟಿವಿ ಕನ್ನಡದಲ್ಲಿ ಪ್ರಸಾರವಾದ ಮೊದಲ ಸೀಸನ್ಗೆ ಸುದೀಪ್ ಅವರನ್ನು ನಿರೂಪಕರಾಗಿ ಆಯ್ಕೆ ಮಾಡಲಾಯಿತು. ಅವರು ಏಷ್ಯಾನೆಟ್ ಸುವರ್ಣದಲ್ಲಿ 2ನೇ ಸೀಸನ್ನನ್ನು ನಿರೂಪಣೆ ಮಾಡುವುದನ್ನು ಮುಂದುವರಿಸಿದರು. ಕಲರ್ಸ್ ಕನ್ನಡ 2015ರಲ್ಲಿ ಕಾರ್ಯಕ್ರಮದ ಹಕ್ಕುಗಳನ್ನು ಮರಳಿ ಪಡೆದುಕೊಂಡಿತು. ಸುದೀಪ್ 5 ಸೀಸನ್ಗಳ ಒಪ್ಪಂದಕ್ಕೆ ಸಹಿ ಹಾಕಿದರು. ಸುಮಾರು 20 ಕೋಟಿಯ ವೆಚ್ಚವಾಗಿತ್ತು. ಇದು ಕನ್ನಡ ದೂರದರ್ಶನ ಉದ್ಯಮದಲ್ಲಿ ಒಂದು ಹೆಗ್ಗುರುತಿನ ಒಪ್ಪಂದವಾಗಿತ್ತು. ವಿಮರ್ಶಕರು ಸುದೀಪ್ ಅವರನ್ನು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾನ್ವಿತ ನಟರಲ್ಲಿ ಒಬ್ಬರು ಎಂದು ಬಣ್ಣಿಸಿದ್ದಾರೆ. 2012ರ ಬೆಂಗಳೂರಿನಲ್ಲಿ ಟೈಮ್ಸ್ 25 ಅತ್ಯಂತ ಅಪೇಕ್ಷಣೀಯ ಪುರುಷರಲ್ಲಿ ಅವರನ್ನು ಮೊದಲ ಸ್ಥಾನದಲ್ಲಿ ಇರಿಸಲಾಯಿತು. 2012ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂಬ ಕನ್ನಡ ಸಂಘಟನೆಯಿಂದ ಅವರು ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಲಾಯಿತು. 2012ರಲ್ಲಿ ಸುದೀಪ್ ಅವರನ್ನು ಆಭರಣ ಚಿಲ್ಲರೆ ಸರಪಳಿಯಾದ ಜೊಯ್ಕೊಲಾಸ್ ಬ್ರ್ಯಾಂಡ್ನ ರಾಯಭಾರಿಯಾಗಿ ನೇಮಿಸಲಾಯಿತು. 2013ರಲ್ಲಿ ಅವರನ್ನು ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಲಾಯಿತು. 2014ರಲ್ಲಿ ಅವರನ್ನು ಇಂಟೆಕ್ಸ್ ಟೆಕ್ನಾಲಜೀಸ್ ಮೊಬೈಲ್ಸ್ ಮತ್ತು ಪ್ಯಾರಾಗೋನ್ ಪಾದರಕ್ಷೆಗಳ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಲಾಯಿತು. 2013ರಲ್ಲಿ ವಿಶ್ವ ಏಡ್ಸ್ ದಿನದಂದು ಸುದೀಪ್ ಅವರು ವಿಜಯ ರಾಘವೇಂದ್ರ ಮತ್ತು ಇತರ ನಟರೊಂದಿಗೆ ಸೇರಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ ಟೀಚ್ ಏಡ್ಸ್ ಸಂವಾದಿಕವಾಗಿ ಸಾಫ್ಟ್ವೇರ್ಗಾಗಿ ಧ್ವನಿ ಮುದ್ರಣವನ್ನು ಮಾಡಿದರು. 2021ರಲ್ಲಿ ಸುದೀಪ್ ಇತರ ಸೆಲೆಬ್ರಿಟಿಗಳು ಮತ್ತು ಬಿಲಿಯನರ್ಗಳೊಂದಿಗೆ ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕಾಗಿ ಚೆಕ್ಮೇಟ್ ಕೋವಿಡ್ ದತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ಮಾಜಿ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥ್ ಆನಂದ್ ಆಯೋಜಿಸಿದ್ದ ಚೆಸ್ ಏಕಕಾಲಿಕ ಪ್ರದರ್ಶನದಲ್ಲಿ ಹಾಡಿದರು. 2022ರಲ್ಲಿ ಅವರು ಕರ್ನಾಟಕ ಪಶುಸಂಗೋಪನಾ ಇಲಾಖೆಯ ಹಸು ದತ್ತು ಕಾರ್ಯಕ್ರಮದ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಲಾಯಿತು. 2017
2015ರಲ್ಲಿ ಸುದೀಪ್ ಅವರು ಹಿರಿಯ ಕನ್ನಡ ನಟ ಅನಂತ್ನಾಗ್ ಅವರೊಂದಿಗೆ OLX.in ಗಾಗಿ ಕನ್ನಡ ಭಾಷೆಯ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡರು. ಅವರು ಈ ಹಿಂದೆ ಅದೇ ಕಂಪನಿಗಾಗಿ ಸಾಧು ಕೋಕಿಲ ಅವರೊಂದಿಗೆ ಜಾಹೀರಾತುಗಳನ್ನು ಕಾಣಿಸಿಕೊಂಡಿದ್ದಾರೆ. ಇವರು ಸುದೀಪ್ ತಮ್ಮ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿ ಸಂಸ್ಥೆಯ ಮೂಲಕ ಮಾನವೀಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಟ್ರಸ್ಟ್ ಬಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಸಹಾಯ ಮಾಡುತ್ತದೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಕೆಲಸ ಪಡೆಯಲು ಸಾಧ್ಯವಾಗದ ಹಿರಿಯ ಕನ್ನಡ ಚಲನಚಿತ್ರ ಕಲಾವಿದರು, ತಂತ್ರಜ್ಞರು ಮತ್ತು ಇತರರಿಗೆ ಅಗತ್ಯ ಸಹಾಯವನ್ನು ನೀಡುವ ಮೂಲಕ ಸಮಾಜಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಸುದೀಪ್ ಅವರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಸ್ಪರ್ಧಿಸುವ ಕರ್ನಾಟಕ ಬುಲ್ಡೋಸರ್ಸ್ನ ಕ್ರಿಕೆಟ್ ತಂಡದ ನಾಯಕ. ಸುದೀಪ್ 2000ರಲ್ಲಿ ಬೆಂಗಳೂರಿನಲ್ಲಿ ಮಲಯಾಳಿ ಪ್ರಿಯಾ ರಾಧಾಕೃಷ್ಣ ಅವರನ್ನು ಭೇಟಿಯಾದರು ಮತ್ತು 2001ರಲ್ಲಿ ಅವರನ್ನು ವಿವಾಹವಾದರು. ಪ್ರಿಯಾ ಅವರ ಮದುವೆಗೆ ಮೊದಲು ವಿಮಾನಯಾನ ಕಂಪನಿಯಲ್ಲಿ ಮತ್ತು ನಂತರ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಏಕೈಕ ಮಗು ಸಾನ್ವಿ 2004ರಲ್ಲಿ ಜನಿಸಿದರು. 2013ರಲ್ಲಿ ಸುದೀಪ್ ಅವರು ಸ್ಮೇಜ್ 360 ಎಂಬ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಪ್ರಾರಂಭಿಸಿದರು. ಇದರಲ್ಲಿ ಅವರ ಪತ್ನಿ ಸಕ್ರಿಯವಾಗಿ ಭಾಗವಹಿಸಿದರು. ದಂಪತಿಗಳು ಸೆಪ್ಟೆಂಬರ್ 2015ರಲ್ಲಿ ಬೇರ್ಪಟ್ಟರು. ನಂತರ ಅವರು ರಾಜಿ ಮಾಡಿಕೊಂಡರು. ಇವರ ಕನ್ನಡ ಚಲನಚಿತ್ರಗಳೆಂದರೆ ತಾಯವ್ವ, ಪ್ರತ್ಯರ್ಥ, ಸ್ಪರ್ಶ, ಹುಚ್ಚ, ವಾಲಿ, ಚಂದು, ದಮ್, ನಂದಿ, ಕಿಚ್ಚ, ಪಾರ್ಥ, ಸ್ವಾತಿ ಮತ್ತು ರಂಗ SSLC, ನಲ್ಲ, ಮಹಾರಾಜ, ಕಾಶಿಪುರಂ ವಿಲೇಜ್, ಸಾಯಿ, ನಮ್ಮಣ್ಣ, ಮಾಯಟೋಗ್ರಾಫ್, ತಿರುಪತಿ, ಹುಬ್ಬಳ್ಳಿ, ನಂಬರ್ 73, ಶಾಂತಿನಿವಾಸ, ಗೂಳಿ, ಕಾಮಣ್ಣನ ಮಕ್ಕಳು, ಮಸ್ತ್ ಮಜಾ ಮಾಡಿ, ವೀರಮದಕರಿ, ಜಸ್ಟ್ ಮಾತ್ಮಾತಲ್ಲಿ, ಮೀ ತೀರ್ಥ, ಕಿಚ್ಚ ಹುಚ್ಚ, ವೀರ ಪರಂಪರೆ, ಕೆಂಪೇಗೌಡ, ವಿಷ್ಣುವರ್ಧನ, ವರದನಾಯಕ, ಬಚ್ಚನ್, ಮಾಣಿಕ್ಯ, ರನ್ನ, ಕೋಟಿಗೊಬ್ಬ 2, ಮುಕುಂದ ಮುರಾರಿ, ಹೆಬ್ಬುಲಿ, ದಿ ವಿಲನ್, ಅಂಬಿನಿಂಗೆ ವಯಸ್ಸಾಯಿತು, ಪೈಲ್ವಾನ, ಕೋಟಿಗೊಬ್ಬ 3, ವಿಕ್ರಾಂತ್ ರೋಣ, ಕಬ್ಜ ಮತ್ತು ಇವರ ಮುಂಬರುವ ಚಲನಚಿತ್ರವಾದ ಮ್ಯಾಕ್ಸ್. ಹಾಗೂ ಇವರು ಅತಿಥಿ ಪಾತ್ರದಲ್ಲಿ ತುಂಟಾಟ ಚಿತ್ರ, ಗುನ್ನ, ಜಾಕ್ಪಾಟ್ ಹಾಗೂ ಕೇರ್ ಆಫ್ ಫುಟ್ಪಾತ್, ಮಾತಾಡು ಮಲ್ಲಿಗೆ, ಮೇಘವೇ, ಐತಲ ಕಡಿ, ಪೊಲೀಸ್ ಸ್ಟೋರಿ 3, ರಂಗನ್ ಸ್ಟೈಲ್, ಲವ್ ಯು ಅಲಿಯ ಮತ್ತು ರಾಜು ಕನ್ನಡ ಮೀಡಿಯಂ, ಕಿಚ್ಚು, ಅಪೂರ್ವ ಹೀಗೆ ಈ ಚಿತ್ರಗಳಲ್ಲಿ ಅವರು ಅತಿಥಿ ಪಾತ್ರವನ್ನು ಮಾಡಿದ್ದಾರೆ. ಇವರು ತೆಲುಗು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಅವುಗಳು ಏನೆಂದರೆ ಈಗ ಆ್ಯಕ್ಷನ್ 3D, ಬಾಹುಬಲಿ, ದ ಬಿಗಿನಿಂಗ್, ಸೈರಾ ನರಸಿಂಹರೆಡ್ಡಿ ಮತ್ತು ಇವಳು ತಮಿಳು ಚಿತ್ರವಾದ ಪುಲಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇವರು ಹಿಂದಿ ಚಿತ್ರಗಳಾದ ಪೂಂಕ್ 2, ರನ್ ಮತ್ತು ದಬಂಗ್ 3ಯಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಇವರಿಗೆ 4 ದಕ್ಷಿಣ ಫಿಲ್ಮ್ಫೇರ್ ಪ್ರಶಸ್ತಿಗಳು ಹಾಗೂ ಸತತ 3 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದ ಏಕೈಕ ನಟರಾಗಿದ್ದಾರೆ. ಹಾಗೂ ಇವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ, ಜಿ ಸಿನಿ ಪ್ರಶಸ್ತಿ ತಮಿಳು, ಜಿ ಸಿನಿ ಪ್ರಶಸ್ತಿ, ಚಿತ್ತಾರ್ ಸ್ಟಾರ್ ಪ್ರಶಸ್ತಿ, TSR TV9 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಸುವರ್ಣ ಚಲನಚಿತ್ರ ಪ್ರಶಸ್ತಿ, ಟೊರಂಟೊ ಆಫ್ಟರ್ ಡಾರ್ಕ್ ಚಲನಚಿತ್ರೋತ್ಸವ ಪ್ರಶಸ್ತಿ, ಮ್ಯಾಡ್ರಿಡ್ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಚಲನಚಿತ್ರ ಅಭಿಮಾನಿ ಸಂಘದ ಪ್ರಶಸ್ತಿ, ಸಿನಿಮಾ ಪ್ರಶಸ್ತಿ, ವಿಜಯ ಪ್ರಶಸ್ತಿ, ಎಡಿಸನ್ ಪ್ರಶಸ್ತಿ, ಟೈಮ್ಸ್ ಚಲನಚಿತ್ರ ಪ್ರಶಸ್ತಿ, ವಿಜಯ ಕರ್ನಾಟಕ ವೆಬ್ ಸಿನಿಮಾ ಪ್ರಶಸ್ತಿ, IBN ಲೈವ್ ಚಲನಚಿತ್ರ ಪ್ರಶಸ್ತಿ, ಜಿ ದಶಕದ ಸಂಭ್ರಮ ಹಾಗೂ ಜಿ ಕನ್ನಡ ನವೀನ ಚಲನಚಿತ್ರ ಪ್ರಶಸ್ತಿ, TV9 ಸ್ಯಾಂಡಲ್ವುಡ್ ಸ್ಟಾರ್ ಪ್ರಶಸ್ತಿ, ಹಲೋ ಗಾಂಧಿನಗರ ಪ್ರಶಸ್ತಿ, ಏಷ್ಯಾನೆಟ್ ಕಾವೇರಿ ಚಲನಚಿತ್ರ ಪ್ರಶಸ್ತಿ, ವಿಡಿಯೋಕಾನ್ ಸುಪ್ರಭಾತ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ, ಕರ್ನಾಟಕ ಕಲ್ಯಾಣ ಸಂಘದ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಧನ್ಯವಾದಗಳು.